ಈಗ ಕಟಕ ರಾಶಿಯ ಶ್ರೀ ಪರಾಭವ ನಾಮ ಸಂವತ್ಸರ ಫಲಿತಾಂಶಗಳನ್ನ ನೋಡ್ತಾ ಹೋಗೋಣ. ಇದು ಇವರಿಗೆ ಮಧ್ಯಮವಾಗಿದ್ರೂ ಇವ್ರ ಮಾತು ಮತ್ತು ವರ್ತನೆ ಇವೆರಡನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂತ ಕಾಣಿಸ್ತಿದೆ. ಯಾಕಂದ್ರೆ ತುಂಬಾ ಎಮೋಷನಲ್ ಆಗಿ ಮಾತಾಡೋದಾಗ್ಲಿ, ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕೋದಾಗ್ಲಿ, ಈ ಥರದೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ಈ ವರ್ಷ ಇವರಿಗೆ ಕೆಟ್ಟ ಹೆಸರು ಬರೋದು, ಮತ್ತೆ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು, ಬೇಡದಿರೋದನ್ನೆಲ್ಲ ತಲೆ ಮೇಲೆ ಹಾಕೊಳ್ಳೋ ಥರ ಅನಿಸ್ತಾ ಇರೋಂಥ ವರ್ಷ ಆಗಿರುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು ಇರ್ತು. ಇನ್ನು ಉದ್ಯೋಗಸ್ಥರಿಗೆ ಬಂದಾಗ, ಉದ್ಯೋಗಸ್ಥರು ತನ್ನ ಕೆಲಸ ಏನಿದೆಯೋ ಅದನ್ನ ಮಾಡಿಕೊಂಡು ಬೇರೆಯವ್ರ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡದೆ ನಾನು ಕೆಲಸ ಮಾಡ್ತಿದ್ದೀನಿ ಸಾಕು ಅಷ್ಟು ಮಾತ್ರ ಮಾಡ್ಕೊತಾ ಹೋಗಿ ಅವ್ರ ಕೆಲಸದಲ್ಲಿ ಅವ್ರ ನಿಷ್ಠೆಯಿಂದ ಇದ್ದರೆ ಸಾಕು. ಬೇರೆಯವ್ರ ವಿಷಯದಲ್ಲೆಲ್ಲ ತಲೆ ಹಾಕೋದಕ್ಕೆ ಹೋಗಬಾರ್ದು. ಇನ್ನು ವ್ಯಾಪಾರಸ್ಥರು ಅಷ್ಟೇನೆ, ನಿರೀಕ್ಷಿಸಿದ ಲಾಭ ಅಂತೂ ದೊರೆಯೋದಿಲ್ಲ ಈ ವರ್ಷ. ಬಟ್ ಪ್ರಯತ್ನ ಬಿಡಬಾರ್ದು. ಪ್ರಯತ್ನದಿಂದ ಒಂದು ಸ್ವಲ್ಪ ಪಾಸಿಟಿವ್ ಆಗಿರುವಂಥದ್ದು ಕಾಣಿಸ್ತಿದೆ. ಹಣಕಾಸು ವ್ಯವಹಾರ ಇವೆಲ್ಲ ಮಾಡ್ತಿದ್ದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡುವುದು ಅಂತ ಒಳ್ಳೆಯದು. ಯಾರನ್ನು ನಂಬಾರ್ದು, ಇವರು ನಂಬಿಟ್ಟು ಕೆಲಸವನ್ನು ಮಾಡಬಾರ್ದು. ಇವರು ತುಂಬ ನಂಬುವಂಥದ್ದು ಜಾಸ್ತಿ ಆಗತ್ತೆ ಈ ವರ್ಷ. ಏನೋ ಶುಭ ಕಾರ್ಯಗಳು ಮಾಡೋ ಥರ ಆದರೆ, ಅಂದರೆ ಮದುವೆ ಇಂಥದ್ದೆಲ್ಲ ಮಾಡೋಕ್ಕಾದ್ರೆ ಕೈ ಹಾಕುವಂಥ ಸಂದರ್ಭಗಳು ಕಾಣಿಸ್ತಿದೆ. ಈ ಕಟಕ ರಾಶಿಯವರಿಗೆ ಈ ವರ್ಷ ಮದುವೆಗೆ ಏನಾದರೂ ಪ್ರಯತ್ನ ಪಟ್ಟರೆ ಆಗುವ ಸಂದರ್ಭಗಳು ಹೆಚ್ಚಿಗೆನೇ ಇದೆ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ಕಷ್ಟೇ ಫಲೆ ಅಂತ, ಈ ವರ್ಷ ತುಂಬ ಕಷ್ಟಪಟ್ಟಷ್ಟು ಇವರಿಗೆ ಫಲ ಸಿಗುವಂಥದ್ದು ಕಾಣಿಸ್ತಿರೋದು. ಈಸಿಯಾಗಿ ಮೂವ್ ಆಗೋದಿಲ್ಲ. 100% ಹಾಕುವಂಥ ಎಫರ್ಟ್ಸ್ನ ಇವ್ರಿಗೆ, ಅಂದರೆ 100% ಹಾಕಬೇಕು. ಆ ಎಫರ್ಟ್ಸ್ನ ಹಾಕಿದಾಗ ಇವರಿಗೆ ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯದ ವಿಷಯದಲ್ಲೂ ಅಷ್ಟೇ ಈ ಕಟಕ ರಾಶಿಯವರು ತುಂಬ ಕಾಳಜಿ ವಹಿಸಬೇಕು. ಯಾವುದೇ ಒಂದು ಸಣ್ಣ ರೋಗ ಅಥವಾ ಯಾವುದೋ ಒಂದು ಸಿಂಪ್ಟಮ್ಸ್ನ ಕಾಣಿಸ್ತಾ ಇದ್ದಂಗೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು. ಇನ್ನು ಈ ರಾಶಿಯ ಮಹಿಳೆಯರು ಅವ್ರ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡ್ರೆ ಒಳ್ಳೆಯದು. ಅವ್ರ ರಿಲೇಷನ್ದಾಗಲಿ ಅಥವಾ ಅವರು ಯಾರು ಹೊಸದಾಗಿ ಪರಿಚಯಗಳಾಗೋದಾಗ್ಲಿ ಎಲ್ಲ ಆಗ್ತಾರೆ, ಅವ್ರ ಎಲ್ಲ ವಿಷಯಗಳು ತಲೆ ಮೇಲೆ ಹಾಕೊಳ್ತಾ ಹೋಗಬಾರ್ದು. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಇದೊಂದು ಸಾಧಾರಣವಾದ ಫಲಿತ ಆಗಿರುತ್ತೆ. ಸಿನಿ ಮತ್ತು ಮಾಧ್ಯಮದಲ್ಲಿರೋರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅವ್ರು ಏನು ಕೆಲಸ ಮಾಡ್ತಿರ್ತಾರೋ ಎಲ್ಲದರಲ್ಲೂ ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗಬಾರ್ದು. ನಾನೆಲ್ಲ ಮಾಡ್ಬಿಡ್ತೀನಿ ಅನ್ನೋ ಥರ ಹೋದರೆ ಸಿಗಾಕೋತಾ ಹೋಗ್ತಾರೆ. ಈ ಎಲ್ಲ ವಿಷಯಗಳು ಇನ್ನು ಒಳ್ಳೆ ಫಲಿತಾಂಶ ಬಯಸಬೇಕು ಅಂತಂದರೆ ಕಟಕ ರಾಶಿಯವರಿಗೆ ಅವರು ಶಿವ ಆರಾಧನೆ ಮಾಡೋದ್ರಿಂದ ಮತ್ತು ಗುರು ಪ್ರಾರ್ಥನೆ ಮಾಡೋದ್ರಿಂದ ಇನ್ನು ಒಳ್ಳೆಯ ಫಲಿತಾಂಶವನ್ನು ಅವರು ಪಡಿಬಹುದು. ಅವರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.